ನಂಬಿಕೆ ಎನ್ನುವ ಪದ ಓದುವುದಕ್ಕೆ ಕೇವಲ 3 ಅಕ್ಷರ, ಆದರೆ ಸಂಪಾದಿಸುವುದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಇದು ಹಣಕ್ಕಿಂತಲೂ ದುಬಾರಿ. ಜೀವನದಲ್ಲಿ ಅತಿ ಹೆಚ್ಚು ಸಂದರ್ಭಗಳಲ್ಲಿ ತಿಳಿಯದೇ ಮಾಡುವ ತಪ್ಪುಗಳು ಕೇವಲ ಕೆಲವು ತಿರುವುಗಳನ್ನು ಕೊಡುತ್ತವೆ. ಆದರೆ ತಿಳಿದು ಮಾಡುವ ತಪ್ಪುಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ದೊಡ್ಡವರಾಗಲು ದಡ್ಡರಾಗಲು ವಯಸ್ಸಿನ ಅಂತರವಿರದು. ಎಲ್ಲ ಗಳಿಸಿದ ಮೇಲೆ ಬರುವ ಜನರಿಗಿಂತ ನಮ್ಮ ಹತ್ತಿರ ಏನೂ ಇಲ್ಲದಾಗ ನಮ್ಮ ಜೊತೆ ಯಾರಿರುತ್ತಾರೋ ಅವರು ಮುಖ್ಯ. ನಾನು ಅವರಂತೆ ಬೆಳೆಯಬೇಕು ಎನ್ನುವ ಹೊರತು ಅವರು ಬೆಳೆದರಲ್ಲ ಎಂದು ಅಸೂಯೆ ಇರಬಾರದು. ಸಹನೆ ಇದ್ದರೆ ಸಮಯ ಕೂಡ ಸಹಕರಿಸುತ್ತದೆ. ಆದರೆ ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಬುದ್ಧಿ ಇರುವವನು ಯುದ್ಧ ಗೆಲ್ಲುತ್ತಾನೆ, ಗುಣ ಇರುವವನು ಮನಸ್ಸು ಗೆಲ್ಲುತ್ತಾನೆ. ಅದೇ ತಾಳ್ಮೆ ಇರುವವನು ಇಡೀ ಸಾಮ್ರಾಜ್ಯವನ್ನೇ ಗೆಲ್ಲುತ್ತಾನೆ. ದಿನಗಳನ್ನು ಮರೆಯಬಹುದು, ಆದರೆ ದಿನಗಳಲ್ಲಿ ಬಂದು ಹೋದ ವ್ಯಕ್ತಿಗಳನ್ನಲ್ಲ. ಈ ಪ್ರಪಂಚದಲ್ಲಿ ಬೇಡದಿದ್ದದ್ದು ನಮ್ಮದಾಗುತ್ತದೆ. ಆದರೆ ಯಾವುದು ನಮ್ಮದು ಆಗಬೇಕು ಅಂತ ಬೇಡುತ್ತೇವೋ ಅದು ನಮ್ಮಿಂದ ದೂರ ಉಳಿಯುತ್ತದೆ. ಅದು ವಸ್ತುವಾದರೂ ಸರಿ, ವ್ಯಕ್ತಿಯಾದರೂ ಸರಿ. ಜನ ಬೇಕಾದಾಗ ಮಾತ್ರ ನಮ್ಮನ್ನು ನೆನಪು ಮಾಡುತ್ತಾರೆ ಎಂದು ಬೇಜಾರು ಆಗುವುದೇನು ಬೇಡ. ಕತ್ತಲು ಕವಿದಾಗ ತಾನೇ ಜನ ದೀಪವನ್ನು ಹುಡುಕುವುದು. ನೀರು ನಿಂತರೆ ಕೊಳೆದು ನಾರುತ್ತದೆ, ಅದೇ ಹರಿದು ಹೋದರೆ ತೊಳೆದು ತಿಳಿಯಾಗುತ್ತದೆ. ನಮ್ಮ ಜೀವನವು ನಿಂತ ನೀರಾಗಬಾರದು, ಹರಿಯುವ ಹೊಳೆಯಾಗಬೇಕು. ಕೇಳಿ ಪಡೆಯುವ 100 ಬಹುಮಾನಗಳಿಗಿಂತ ಹೇಳದೆ ಕೇಳದೆ ಬರುವಂತಹ ಒಂದು ಬಹುಮಾನ ಶ್ರೇಷ್ಠವಾದದ್ದು. ಮಾತು ಬಿಟ್ಟಿದ್ದೇವೆ ಅಂದ ಮಾತ್ರಕ್ಕೆ ಅವರಲ್ಲಿ ಮಾತನಾಡಲಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ನಮ್ಮಿಂದ ಅವರಿಗೆ ತೊಂದರೆ ಆಗಬಾರದು ಅಂತ. ಪ್ರತಿ ಸಂಬಂಧದಲ್ಲೂ ಸ್ವಾರ್ಥ ಇದ್ದೇ ಇರುತ್ತದೆ. ಆದರೆ ಸ್ವಾರ್ಥ ಇಲ್ಲದೆ ನಮ್ಮಿಂದ ಏನನ್ನೂ ನಿರೀಕ್ಷಿಸದೆ ನಮ್ಮ ಖುಷಿಗಾಗಿ ಜೊತೆಯಲ್ಲಿ ಇರುವ ಬಂಧನ ಗೆಳೆತನ. ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಬ್ಬ ಮನುಷ್ಯನಿಗೆ ಜೀವನ ಪರ್ಯಂತ ನೆನಪು ಇರುವುದು ಕೇವಲ 2 ವಿಷಯಗಳು. ಒಂದು ಕೈಯಿಂದ ಮಾಡಿದ ಸಹಾಯ, ಇನ್ನೊಂದು ಮಾತಿನಿಂದ ಮನಸ್ಸಿಗೆ ಮಾಡಿದ ಗಾಯ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಯಾಕೆಂದರೆ ಸಮಯದ ಜೊತೆ ನಮ್ಮ ಸಲಹೆಗೂ ಬೆಲೆ ಇರುವುದರಿಂದ. ಸಣ್ಣ ಸಣ್ಣ ಖರ್ಚಿನ ಬಗ್ಗೆಯೂ ನಿಗಾ ಇರಲಿ. ಯಾಕೆಂದರೆ ದೊಡ್ಡ ಹಡಗು ಆದರೂ ಸಣ್ಣ ಸೋರಿಕೆಯಿಂದ ಮುಳುಗಿ ಹೋಗುತ್ತದೆ. ಎಷ್ಟು ಸತ್ಯ ಅಲ್ವಾ? ನಮ್ಮ ಜೀವನದಲ್ಲಿ ಬೈದು ಬುದ್ಧಿ ಹೇಳುವವರು ಯಾರಾದರೂ ಇದ್ದರೆ ಅವರನ್ನು ಕಳೆದುಕೊಳ್ಳಬೇಡಿ. ಯಾಕೆಂದರೆ ಅವರು ನಮ್ಮ ಮೇಲೆ ಜೀವವನ್ನೇ ಇಟ್ಟಿರುತ್ತಾರೆ. ಮನುಷ್ಯನಿಗೆ ಜೀವನದಲ್ಲಿ ಮೇಲೆ ಬರಲು ಯಾವುದೇ ಪದವಿಯ ಅವಶ್ಯಕತೆ ಇಲ್ಲ. ಒಳ್ಳೆಯ ಮಾತು, ಒಳ್ಳೆಯ ವಿಚಾರ, ನಿರ್ಮಲ ಹೃದಯ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಮನಸ್ಸಿನ ಭಾವನೆಗೆ ಪೆಟ್ಟು ಬಿದ್ದಾಗ ಕೊನೆಗೆ ಉಳಿಯುವುದು ಮೌನ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ತಿಳಿಯುತ್ತದೆ. ಹೊಟ್ಟೆ ಹಸಿದಾಗ ಅನ್ನದ ಬೆಲೆ ತಿಳಿಯುತ್ತದೆ. ಜೇಬಿನಲ್ಲಿ ಹಣ ಇಲ್ಲದಾಗ ಕೆಲಸದ ಬೆಲೆ ತಿಳಿಯುತ್ತದೆ. ಎಡವಿದಾಗಲೇ ತಿಳಿಯುವುದು ಸರಿಯಾಗಿ ನಡೆಯಬೇಕಿತ್ತು ಎಂದು. ಅದು ಪ್ರೀತಿಯಾಗಲಿ ಅಥವಾ ನಂಬಿಕೆಯೇ ಆಗಲಿ. ಹಣಬಲದಿಂದ ಮೇಲಕ್ಕೆ ಬಂದವ ಹಣ ಇರುವ ಮನುಷ್ಯನಿಗೆ ಬೆಲೆ ಕೊಡುತ್ತಾನೆ. ಆದರೆ ಕಷ್ಟಪಟ್ಟು ಮೇಲೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾನೆ. ನಂಬಿಕೆ ಸಿಗಬೇಕಾದರೆ ಯೋಗ ಬೇಕು. ನಂಬಿಕೆ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಇರಬೇಕು. ಪ್ರತಿಯೊಬ್ಬರ ಬದುಕಿನಲ್ಲಿ ಒಂದು ಒಳ್ಳೆಯ ನೆನಪಾಗಿ ಉಳಿಯುವುದು ಕೂಡ ಬದುಕಿನ ಶ್ರೇಷ್ಠ ಸಾಧನೆಗಳಲ್ಲಿ ಒಂದು. ಕಾಲು ಜಾರಿದಾಗ ಆಗುವ ಅನಾಹುತಕ್ಕಿಂತ ನಾಲಿಗೆ ಜಾರಿದಾಗ ಆಗುವ ಅನಾಹುತಗಳೇ ಹೆಚ್ಚು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.
ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ. ಧನ್ಯವಾದಗಳು.